ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ದುಬೈನಲ್ಲಿ ಸೈಮಾ ಅವಾರ್ಡ್ ಅಂತ ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದು. ಅವರು ಬಂದಿದ್ದರು. ಸೊ ಅವಾಗ ನನಗೆ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಬಂದಿತ್ತು. ಅವಾಗ ಅವರೇ ಕರೆದು ಮಾತಾಡಿಸಿ ಚೆನ್ನಾಗಿ ಮಾಡಿದ್ದೀರ, ನೋಡಿದೆ ಮೂವಿ, ಸೊ ಬನ್ನಿ ಮನೆಗೆ ಮೀಟ್ ಆಗೋಣ ಅಂತ ಹೇಳಿದರು. ಅಪ್ಪು ಸರ್ ಅವರೇ ಯಾರು, ಅವಾಗ ನಾನು ಇನ್ನೂ ಹೊಸಬ, ಗೊತ್ತಿರಲಿಲ್ಲ. ಬಟ್ ಅವರೇ ಕರೆದು ಅವರೇ ಮಾತಾಡಿಸಿ ಅವರೇ ಮನೆಗೆ ಬನ್ನಿರಿ ಒಂದಿನ ಅಂತ ಹೇಳಿದರು. ಬಟ್ ಅದಾದಮೇಲೆ ಒಂದು ಸಲ ಮೀಟ್ ಆದ್ವಿ. ಅಲ್ಲಿಂದ ಸಿನಿಮಾಗಳು ಮಾಡಿದ್ವಿ. ಫಸ್ಟ್ ಮೀಟ್ ಅಲ್ಲಿ ಸರ್ ಜೊತೆ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಪಾತ್ರ ಚಿಕ್ಕದೋ ದೊಡ್ಡದು ಅವ್ರ ಜೊತೆ ಮಾಡ್ತಿದ್ದೀನಿ ನನ್ನ ಖುಷಿಗೇನೆ ದೊಡ್ಡ ಮನೆ ಹುಡುಗ ಮೂವಿನಲ್ಲಿ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ನಾವು ಸಿನಿಮಾ ಮಾಡಿದ್ರು, ಸಿನಿಮಾದಲ್ಲೂ ನಾವು ಯಾವಾಗಲೂ ಸಿನಿಮಾ ಬಗ್ಗೆ ಎಲ್ಲೋ ಒಂದು 10 ನಿಮಿಷ ಮಾತಾಡ್ತಿದ್ವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಫೈನಲಿ ಆರಾಮಾಗಿ ನಕ್ಕೊಂಡು ಫ್ರೆಂಡ್ಲಿಯಾಗಿರ್ತಾ ಇದ್ವಿ. ಅವ್ರು ಎಲ್ಲರ ಜೊತೆ ಯಾರೀಗ ನಾನಂತಲ್ಲ, ಯಾರೇ ಹೊಸಬ್ರಾಗಲಿ, ಒಂದು ಚಿಕ್ಕ ಮಕ್ಕಳಾಗಲಿ, ಅವ್ರು ದೊಡ್ಡವರೇ ಆಗಲಿ, ಹೊಸಬ್ರು ಇವರು ಹಳಬ್ರು ಅಂತ ಏನು ನೋಡ್ತಿಲ್ಲ. ಎಲ್ಲರೂ ನೀಟಾಗಿ ಅವರೇ ಮಾತಾಡ್ಸೋರು, ಆರಾಮಾಗಿ ಸೆಟ್ಟಲ್ಲಿ ಕೂತ್ಕೊಂಡು ಎಲ್ಲರೂ ನಗಿಸ್ಕೊಂಡು. ಸುಮಾರು ಜನ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗಿದ್ದೆ ನಾನು ಶೂಟಿಂಗ್ ಸೆಟ್ಗೆ. ಎಲ್ಲರೂ ಹೇಳೋರು, ಅಪ್ಪು ಸರ್ ಹಿಂಗಿರ್ತಾರ, ಇಷ್ಟು ಆರಾಮಾಗಿರ್ತಾರ, ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ. ಸೊ ಯಾರೇ ಬಂದರೂ ಅವ್ರು ಆರಾಮಾಗಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಿದ್ರು, ಎಲ್ಲರ ಜೊತೆನೂ ಆರಾಮಾಗಿರೋರು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. 2-3 ಸಲ ಊಟನೂ ಮಾಡಿದ್ವಿ. ಅವರು ಸದಾಶಿವನಗರ ಅಕ್ಕಪಕ್ಕ ಎಲ್ಲರೂ ಶೂಟಿಂಗ್ ಆದರೆ ಮಧ್ಯಾಹ್ನ ಟೈಮು ಸೆಟ್ಟಲ್ಲಿ ಊಟ ಮಾಡಿಸ್ತಿರ್ಲಿಲ್ಲ ಅವರು. ಮನೆಗೆ ಹೋಗ್ಬಿಡೋಣ ಅಂತ ಮನೆಗೆ ಎಲ್ಲ ಆರ್ಟಿಸ್ಟ್ಗಳನ್ನು ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿ ಊಟ ಮಾಡಿಸೋರು. ಸೊ ಆ ಥರದ ವ್ಯಕ್ತಿತ್ವನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ತುಂಬ ಸಲ ಬಿಸ್ನೆಸ್ ಬಗ್ಗೆನೂ ಮಾತಾಡೋರು. ಅದು ಮಾಡ್ರಿ ಇದು ಮಾಡ್ರಿ, ನಾವು ಎಲ್ಲಿ ಬಸ್ ನಮ್ಮ ಹತ್ರ ದುಡ್ಡಿಲ್ಲ, ಬಿಸ್ನೆಸ್ ಎಲ್ಲ ಮಾಡೋ ಲೆವೆಲ್ಗೆ ಅಂತ ಹೇಳೋರು. ಚಿಕ್ಕದು ಏನೇನಾಗುತ್ತೆ ನೀವು ಸೇವಿಂಗ್ ಮಾಡ್ಕೊಳ್ರಿ. ಯಾಕೆಂದ್ರೆ ಅವರು ಹೇಳ್ತಾಯಿದ್ರು ಯಾವ ಟೈಮಲ್ಲಿ ಹೆಂಗೆ ಹೇಳೋಕ್ಕಾಗಲ್ಲ ಕಲಾವಿದ್ರದ್ದು. ಸೊ ದುಡಿಬೇಕಾದ್ರೆ ಒಂಚೂರು ಸೇವಿಂಗ್ಸ್ ಮಾಡಿ ಇಟ್ಕೊಂಬಿಡ್ರಿ ಅಂತ ಸಿಕ್ಕಾಬಿಟ್ಟೆ ಬುದ್ಧಿನೂ ಹೇಳಿರೋರು. ಆಮೇಲೆ ಅವ್ರದ್ದೆಲ್ಲ ಅವ್ರವ್ರ ಬಿಸ್ನೆಸ್ ಏನೇನು ಮಾಡ್ತಾರೆ ಅದೆಲ್ಲ ಹೇಳೋರು. ಮತ್ತೀಗ ಲಾಸ್ಟ್ ಟೈಮು ಕೋವಿಡ್ ಟೈಮಲ್ಲಿ ಸುಮ್ಮನೆ ರೆಗ್ಯುಲರಾಗಿ ಮಾತಾಡ್ತೀವಿ. ನಾವು ಒಂದು ಸಲ ಕಾಲ್ ಮಾಡಿ ಅವಾಗ ಹೇಳ್ತಾರೆ ಸಿನಿಮಾ ಮಾಡ್ತಾಯಿದ್ವಿ PRK ಪ್ರೊಡಕ್ಷನಲ್ಲಿ. ಯಾಕೆಂದರೆ ಈ ಕರೋನಾ ಎಲ್ಲ ಇತ್ತು, ಕೆಲಸ ಇಲ್ಲ ಯಾರಿಗೂ. ಅಟ್ಲೀಸ್ಟ್ ಶುರು ಮಾಡಿದ್ರೆ ಒಂದಷ್ಟು ಜನಕ್ಕೆ ಕೆಲಸ ಆಗುತ್ತೆ. ಆಮೇಲೆ ಹೇಳಿದರು, ಇಲ್ಲ ಇನ್ಮೇಲೆ ವರ್ಷಕ್ಕೆ 2-3 ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ಮಾಡೋದ್ರಿಂದ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಎಲ್ಲ ಕೆಲಸ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಇಲ್ಲಿ ಹೇಗೆ 2-3 ಇಲ್ಲಿ ಅಂತಾರೆ. ಊಟ ಸಖತ್ತು ಇಷ್ಟಪಡೋರು. ಅಂದರೆ ಅದನ್ನು ಫೀಲ್ ಮಾಡ್ತಾರಲ್ಲ, ತಿನ್ನಬೇಕಾದ್ರೆ ಒಂದು ಎಂಜಾಯ್ಮೆಂಟ್ ಇರೋದು, ಅದನ್ನ ನೋಡೇ ಖುಷಿ ಆಗೋದು. ಬಟ್ ಆದರೂ ಹಂಗಂತ ಏನು ಅವ್ರು ಹೇಳೋರು, ನಾನು ವೀಕ್ ಡೇಸಲ್ಲಿ ತಿನ್ನಲ್ಲ, ವೀಕ್ ಡೇಸಲ್ಲಿ ಎಷ್ಟು ಬೇಕಷ್ಟು ತಿನ್ಕೊತೀನಿ, ಬಟ್ ವೀಕೆಂಡ್ ಆರಾಮಾಗಿ ತಿಂತೀನಿ ಅಂತ. ಅಷ್ಟು ನೀಟಾಗಿ ಫುಡ್ ಮೇಂಟೈನ್ ಮಾಡಿ ವರ್ಕೌಟ್ ಮಾಡಿ ನಾವು ನೋಡ್ತಿದ್ವಿ. ಔಟ್ಡೋರ್ ಶೂಟಿಂಗ್ ಏನಾದರೂ ಇದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ 11:30-12 ಗಂಟೆ. 6 ಗಂಟೆಗೆ ಶೂಟಿಂಗ್ ಮುಗಿದ್ರೆ ಎಲ್ಲ ಹೋಟ್ಲಲ್ಲಿ ಒಂದೇ ಕಡೆ ಇದ್ರೆ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು 11-11:30 ಹೋಗಿ ಮಲ್ಕೊಂಬಿಡೋರು. 5 ಗಂಟೆಗೆ ರೆಗ್ಯುಲರ್ ಎದ್ದೇಳ್ತಿದ್ರು. ಶೂಟಿಂಗ್ ಇದ್ದರೆ ಮಾತ್ರ ಒಂದು 2 ಗಂಟೆ 3 ಗಂಟೆ ಹಂಗಾಗೋದು ಅಷ್ಟೆ. ಬಟ್ ಅಷ್ಟೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ದವ್ರಿಗೆ ಏನೋ ಇದೆಯಾ ದರಿದ್ರ. ಕಡೆದಾಗ ಜೈನ್ ಶೂಟಿಂಗ್ ಸೆಟ್ಟಲ್ಲೇ ಅದರಲ್ಲೇ ಮೀಟಾಗಿದ್ದು ಅಲ್ಲೇ ಲಾಸ್ಟು. ಮತ್ತು ಫೋನ್ ಮಾಡಿದ್ದು ಈಗ ಒಂದು 20-25 ದಿನದಿಂದ ಏನೋ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ದೆ. ಸೊ ಮೀಟ್ ಆಗೋಣ ಅಂತ ಹೇಳಿದರು. ಮತ್ತು ಮೈಸೂರಿಗೂ ಬರ್ತೀನಿ ಒಂದ್ಸಲ. ಲಾಸ್ಟ್ ಟೈಮು ನಾನು ಕರೀತದೆ, ನಮ್ಮ ತೋಟಕ್ಕೆ ಬನ್ನಿ ಬಸ್ ಒಂದ್ಸಲ ಊಟ ಮಾಡೋಣ, ನಮ್ಮ ಮನೇಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದೇ ಬರ್ತೀನಿ ಅದು ಇದು ಅಂತೇಳಿ. ಈ ಸಲ ಮೈಸೂರಿಗೆ ಹೋದಾಗ ಖಂಡಿತ ಬರ್ತೀನಿ ಅಂತ ಹೇಳಿದರು. ಅವ್ರ ಮನೇಲಿ ಊಟ ಮಾಡಿದ್ವಿ, ನಮ್ಮ ಮನೇಲಿ ಒಂದಿನ ಊಟ ಕೊಡೋಕ್ಕಾಗಲಿಲ್ಲ ಅವ್ರಿಗೆ. ಪೂರ್ತಿ ಅಪ್ಪು ಸರ್ ಕಾಂಬಿನೇಷನ್ ಇದ್ದಿದ್ದು. ಅದರಲ್ಲಿ ಒಂದು 15 ದಿನ ಜೊತೆಗೆ ಟ್ರಾವೆಲ್ ಮಾಡಿದ್ದು. 15 ದಿನ ಆಮೇಲೆ ಶೂಟಿಂಗ್ ಇದ್ದಿದ್ದು 15 ದಿನ. ಬಟ್ ಮತ್ತೆ ಆಮೇಲೆ ಒಂದು 3-4 ದಿನ ಸುಮ್ಮನೆ ಹಂಗೆ ಮೀಟ್ ಮಾಡಿ ಟೋಟಲ್ ಒಂದು 20 ದಿನ ಸಿಕ್ಕಿದೆ ಜೈನ್ ಸರ್. ಒಂದು ಯಾರಾದರೂ ಈಗ ಈ ವ್ಯಕ್ತಿಲಿ ಏನು ಇಷ್ಟ
ಅಂತ ಬೇರೆಯವ್ರಿಗಾದ್ರೂ ಹೇಳ್ಬೋದೇನು ಇದು ಒಂದೇ ಇಷ್ಟ ಅಂತ. ಅವರು ಎಲ್ಲದಕ್ಕೂ ಯಾರೇ ಆದ್ರೂ ಅಷ್ಟೆ. ಈಗ ನಾವು ಇಂಡಸ್ಟ್ರಿಯವರು ನಾವು ಚೆನ್ನಾಗಿ ಜೊತೆಲಿ ಟ್ರಾವೆಲ್ ಮಾಡಿದ್ವಿ, ಕ್ಲೋಸ್ ಇದ್ದೀವಿ ಅಂತ ನಮಗೆಲ್ಲ, ಬೇರೆಯವರು ಆದರೂ ಅಷ್ಟೇ. ಯಾರೇ ಕೇಳಿದ್ರು ಡ್ಯಾನ್ಸ್ ಅಂದರೆ ಅಪ್ಪು ಸರ್ ಅಂತಾರೆ, ಫೈಟ್ ಅಂದರೆ ಅಪ್ಪು ಸರ್ ಅಂತಾರೆ, ಸಿಂಪ್ಲಿಸಿಟಿ ಅಂದರೆ ಅಪ್ಪು ಸರ್ ಅಂತಾರೆ, ಫಿಟ್ನೆಸ್ಸು ಅಂದರೆ ಅಪ್ಪು ಸರ್ ಅಂತಾರೆ. ಎಲ್ಲದು ಆ ಥರದ್ದು ಅವ್ರಿಗೂ ಇದು ಅದು ಅಂತ ಹೇಳೋಕ್ಕಾಗಲ್ಲ ಬಿಟ್ರೆ. ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ ಅಲ್ಲೇ ಆಕಾಶ್ ಆಡಿಯೋನಲ್ಲಿ. ಫೋನ್ ಮಾಡಿದ್ರೆ ನಾನೇ ಏನೋ ಮಾಮೂಲಿ ಒಂದ್ಸಲ ಏನೋ ಅಂದಿರಿ ಗ್ಯಾಸ್ಟ್ರಿಕ್, ನಾವು ಹೆಲ್ತ್ ನಂಗೆ ಒಂದ್ಸಲ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು ಅಂತ ನಾನು ಏನೋ ಆ ಥರದ್ದು ಇರುತ್ತೆ. ಆಮೇಲೆ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ ಅಂದರೆ ಸೊ ಆ ಥರದ್ದು ಇರುತ್ತೆ ಅಷ್ಟೇ ಇಷ್ಟ ಅಂತ. ಬಟ್ ಇಮ್ಮಿಡಿಯೇಟು ಅವ್ರು ಇಲ್ಲ ಅದನ್ನು ನಂಬಕ್ಕೆ ಯಾರಿಗೂ ನಂಬಕ್ಕಾಗಲ್ಲ ಬಿಡ್ರಿ. ನಮಗೂ ಅದೇ ಆಗಿದ್ದು. ನನಗೆ ವಿಲನ್ ಮಾಡಬೇಕು ಅನ್ನೋದು ಇಷ್ಟ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ನಿಮಗೆ ವಯಸ್ಸು ಯಾರು ಮಾಡಿಸಲ್ಲ, ಎಲ್ಲ ಕಾಮಿಡಿ ಇಲ್ಲ ಮಾಡೋಣ. ಒಂದು ಸೈಕೋ ಥರದ ಸಬ್ಜೆಕ್ಟ್ ಒಂದು ಯೋಚನೆ ಮಾಡ್ತಾ ಇದ್ವಿ ಅಂದರೆ ಒಂದು 4 ಜನ ಆ ಥರದ್ದು ಒಂದು ಏನಾದ್ರು ಯೋಚನೆ ಆ ಥರದ್ದು ಒಂದು 2-3 ದಿನ ಡಿಸ್ಕಷನ್ ಮಾಡಿದ್ವಿ. ಒಂದು PRK ಮಾಡಬೇಕಾಗಿತ್ತು. ಅವರು ಏನು ಸಾಧಿಸಿದ್ದಾರೆ, ಹೆಂಗಿದ್ದಾರೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ತಿದೆ ಅಷ್ಟೆ. ನಮಗೆ ಆಮೇಲೆ ಅದಂತೂ ಹಿಂಸೆ ತಡ್ಕೊಳ್ಳೋಕ್ಕಾಗಲ್ಲ ಬಿಡ್ರಿ. ಈಗ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ಒಂದು ಚಿಕ್ಕ ಹಳ್ಳಿಲಾದರೂ ಅಷ್ಟೇ ಎಲ್ಲ ಊರಲ್ಲೂ ಎಲ್ಲರೂ ಫ್ಲೆಕ್ಸ್ ಹಾಕಿದ್ದಾರೆ. ಆಮೇಲೆ ಈ ಫ್ಲೆಕ್ಸ್ ಅವರು 1-2-3 ಜನ ಫ್ರೆಂಡ್ಸ್ ಅವ್ರು ಹೇಳ್ತಾ ಇದ್ರಲ್ಲ, ನಾವು 3 ದಿನ ನಿದ್ದೆನೇ ಮಾಡಿಲ್ವಂತೆ, ಕಂಟಿನ್ಯೂಸ್ ಫ್ಲೆಕ್ಸ್ ಅಂತ. ಬಟ್ ಅದು ಏನೂ ಮಾಡೋಕ್ಕಾಗಲ್ಲ, ಅಭಿಮಾನಕ್ಕೆ ಹಾಕ್ತಾರೆ. ಬಟ್ ಅದು ನೋಡಿದಾಗೆಲ್ಲ ದುಃಖ ತಡೆಯೋಕ್ಕಾಗಲ್ಲ. ಈಗ ಯಾಕೆಂದರೆ ಯೂಶಲಾಗಿ ಬರ್ಡೇಗೆ ಹಾಕ್ತಾರೆ, ಬಟ್ ಇದು ಬರ್ಡೇ ಅಲ್ಲ ಅಷ್ಟೇ. ಬಟ್ ಅವ್ರೇನು ಎಲ್ಲೂ ಹೋಗಿಲ್ಲ, ಎಲ್ಲರ ಮನಸ್ಸಲ್ಲೂ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅನ್ಕೊಂಡು ಫೀಲ್ ಮಾಡ್ಕೊಂಡು ನಾವು ತಮಾಷೆ ಮಾಡ್ಕೊಂಡು ಅದು ಇದು ಹಂಗೆ ಮಾತಾಡ್ಕೊಂಡಿರ್ತೀವಿ. ಬಟ್ ಮ್ಯಾಕ್ಸಿಮಮ್ ಯಾವಾಗಲೂ ಹೇಳ್ತಾನೆ ಇರೋರು. ಈ ಫಿಟ್ನೆಸ್ ಬಗ್ಗೆ ಜಾಸ್ತಿ ಮಾತಾಡೋರು, ಆಮೇಲೆ ಸೈಕ್ಲಿಂಗು, ಆಮೇಲೆ ಈಗ ಇತ್ತೀಚೆಗೆ ಒಂದು ಎಲ್ಲ ಕಡೆ ಟ್ರಾವೆಲ್ ಎಲ್ಲ ಮಾಡ್ತಾಯಿದ್ರು. ಈಗ ಫಾರೆಸ್ಟ್ಗೆ ಅದೇನೋ ಒಂದು ಪ್ರಾಜೆಕ್ಟು, ಅದು ಸರಿ ನೆನಪಿಲ್ಲ ನನಗೆ, ಆ ಥರದ್ದು ಅಂದೇಳಿ. ಬಟ್ ಅವ್ರು ಏನಂದ್ರೆ ಯಾವಾಗಲೂ ಹೇಳ್ತಾ ಇದ್ದು ಫ್ರೀ ಇರಬಾರ್ದು, ಮೈಂಡ್ನ ಫ್ರೀ ಇರೋಕ್ಕೆ ಬಿಡಬಾರ್ದು, ಯಾವಾಗಲೂ ಬ್ಯುಸಿ ಇಟ್ಕೊಂಡ್ರೆ ಆರಾಮಾಗಿರ್ತೀವಿ, ಯಾವ ಟೆನ್ಷನ್ನು ಇರಲ್ಲ, ಹಂಗೆ ಹಿಂಗೆ ಅಂತ. ಆಮೇಲೆ ಈ ಕರೋನಾ ಬಂದಮೇಲೂ ಮಾತಾಡ್ತಾಯಿದ್ರು ನೋಡ್ರಿ, ಅವ್ರಿಗೂ ಗೊತ್ತಿರೋರು 1-2-3 ಜನ ತೀರ್ಕೊಂಡ್ರೆ. ಇಷ್ಟೇ ಜೀವನ ಗೊತ್ತಿಲ್ಲ, ಎಷ್ಟು ದಿನ ನಗ್ನಾಗ್ತಾ ಆರಾಮಾಗಿರ್ಬೇಕು ಅಂತೆಲ್ಲ ಅಂತ ಇದ್ರಿ ನೋಡಿದ್ರೆ. ಬಟ್ ಇಲ್ಲ, ದೊಡ್ಡ ಲಾಸ್, ಎಲ್ರಿಗೂ ದೊಡ್ಡ ಲಾಸೆ. ಆಮೇಲೆ ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಾಯಿದ್ರು. ಯಾಕೆಂದರೆ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ಜನ ಅನ್ನ ತಿಂತಾರೆ. ಹಂಗೆ ಅವ್ರು ರೆಗ್ಯುಲರು ಬೇರೆ ಯಾರು ಮಾಡದೇ ಇರೋ ಟೈಮಲ್ಲೇ ಅವ್ರು 3 ಸಿನಿಮಾಗಳು ಮಾಡ್ತಾಯಿದ್ರು ಅವ್ರ ಪ್ರೊಡಕ್ಷನ್ಗೆ. ನಾನು ಯಾಕೆ ಇಲ್ಲ ಎಲ್ಲರೂ ಸುಮ್ಮನಿದ್ದಾರೆ, ಅಟ್ಲೀಸ್ಟ್ ಕೆಲಸ ಮಾಡಿದ್ರೆ ಏನೋ ಅವ್ರ ಮನೆಗೆ ಒಂದು ಊಟಕ್ಕಾಗತ್ತೆ ಅಂತ. ಆ ಥರ ಯಾರು ಯೋಚನೆ ಮಾಡ್ತಾರೆ. ಬಟ್ ಅಂಥ ಒಳ್ಳೆ ವ್ಯಕ್ತಿ ಮಿಸ್ ಮಾಡ್ಕೋಬಾರ್ದಿತ್ತು. ಮನುಷ್ಯ ಅಂದಮೇಲೆ ಕೆಲವು ಅದು ಇದು ಇದ್ದೇ ಇರುತ್ತೆ, ಹಂಗೆ ಹಿಂಗೆ ಅಂತ. ಬಟ್ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಂದು ದಿನ ಒಬ್ಬರ ಬಗ್ಗೆ ಒಂದು ನೆಗೆಟಿವ್, ಅವ್ರು ಹಂಗೆ ಹಿಂಗೆ ಅಂತ ಡಿಸ್ಕಷನ್ ಮಾಡಿರೋದು ಒಂದು 5 ಪಿಕ್ಚರಲ್ಲಿ 1 ದಿನ 1 ಸೆಕೆಂಡು ನಾನು ಅದೇ ಅಂದ್ಕೊಂಡು ಈಗ ಸೂಪರ್ ಅಲ್ಲ, ಅದೇ ಏನು ನಾವು ಯಾಕೆ ತಲೆ ಕೆಡಿಸ್ಕೋಬೇಕು, ಯಾರ ಬಗ್ಗೆ ಯಾಕೆ, ಅದರಿಂದ ಏನು ಯೂಸ್ ಇಲ್ಲ ಅಲ್ಲ. ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಂಡು ನೆಮ್ಮದಿ ಹಾಳು ಮಾಡೋದು. ಸೊ ಹಂಗಾಗಿ ಅವ್ರಿಂದ ಕಲ್ತಿದಂದರೆ ಯಾರು ಏನು ಅನ್ಕೊಂಡ್ರೆ ಯಾರ ಬಗ್ಗೆನೂ ಏನೂ ಮಾತಾಡಬಾರ್ದು ಅಂತ. ಮತ್ತು ಆ ನಗು, ಆ ಇನ್ನೋಸೆನ್ಸ್, ಅದನ್ನು ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ.
ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ನಾವು ಈ ತುಂಟಾಟ, ಈಗ ಎಲ್ಲರೂ ತಮಟೆ ಬಡಿದ್ರೆ ಮದುವೆಗಿದ್ವಿ ಅದರೆಲ್ಲ ಹೋಗಿ ಡ್ಯಾನ್ಸ್ ಮಾಡೋದು ಅವು ಇವೆಲ್ಲ ಮಾಡ್ತಿದ್ವಿ. ಆ್ಯಕ್ಚುಲಿ ಮದುವೆಗಳಿಗೆ ಹೋದರೆ, ನಮ್ಮ ರಿಲೇಟಿವ್ ಮದುವೆಗಳಿಗೆ ಹೋದರೆ ಅವಾಗ ನಾನಲ್ಲ, ಯಾವುದೇ ಮಕ್ಕಳು ಆ ಒಂದು ಏಜಲ್ಲಿ ಕುಣಿತಾ ಇದ್ರೆ ಪ್ರತಿಯೊಬ್ಬರು ಮನೆಯವರು, ಇಡೀ ಕರ್ನಾಟಕದ ಅವ್ರ ಮನೆ ಮಕ್ಕಳು ಯಾರು ಕುಣಿತಾವೆ ಅಂದರೆ ನೋಡಲ್ಲಿ ಪುನೀತ್ ರಾಜ್ಕುಮಾರ್ ಥರ ಕುಣಿತಾವನೆ ಅನ್ನೋ ಥರನೇ ಹೇಳ್ತಿದ್ರು. ಯಾಕಂದರೆ ಅವಾಗಿಂದನೇ ಅವರು ಚಿಕ್ಕ ವಯಸ್ಸಿಂದನೇ ಇಡೀ ಕರ್ನಾಟಕದ ಪ್ರತಿ ಮನೆಗಳಲ್ಲೂ ಇದ್ದಂಥ ಒಬ್ಬ ವ್ಯಕ್ತಿ, ಇರೋವಂಥ ವ್ಯಕ್ತಿ, ಮುಂದೆ ಇರೋವಂಥ ವ್ಯಕ್ತಿ ಕೂಡ ಹೌದು ಅಪ್ಪು ಸರು. ಸೊ ನಾವು ನಾನು ಚಿಕ್ಕ ವಯಸ್ಸಿಂದನೂ ಒಂದು ಈ ನಾಟಕಗಳು ಅವೆಲ್ಲನೂ ಮಾಡಬೇಕಂದ್ರೆ ಸ್ಕೂಲ್ಗಳಲ್ಲೂ ಮಾಡಬೇಕಿದ್ರೆ ನಮ್ಮ ತಂದೆನೂ ಡ್ರಾಮಾ ಮಾಸ್ಟ್ರೆ. ಸೊ ಅವ್ರು ಮಾಡಿಸಿದಂಥ ನಾಟಕದಲ್ಲಿ ಮಾಡ್ಬೇಕಾದ್ರೂ ನಾವು ನೋಡಿ ಕಲ್ತಿರೋದೇನು ಅಂತಂದರೆ, ನಮ್ಮ ತಂದೆ ಪೌರಾಣಿಕ ಡ್ರಾಮಾ ಮಾಡಿಸ್ತಿದ್ರು. ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ್ಲೂ ಅನಿಸುತ್ತೆ, ಅಪ್ಪ ಈ ವಯಸ್ಸಲ್ಲಿ ಇಷ್ಟು ಪ್ರಬುದ್ಧತೆ ಇದೆಯಲ್ಲ ನಟನೆಯಲ್ಲಿ. ಯಾಕಂದರೆ ತಂದೆಯವರು ಹಾಗೇ ಇದ್ದರು, ಹಾಗಾಗಿ ಅಲ್ಲಿ ಬಂದಿದೆ ಒಂದು. ಯಾಕಂದ್ರೆ ನಾವು ಏನೇ ಕಲಿಬೇಕು, ಏನೇ ಮಾಡಬೇಕು ಅಂತ ಅನ್ಕೊಳಕ್ಕಾದ್ರೂ ಅದಕ್ಕೆ ಮೂಲ ಬಂದು ಬಾಲ್ಯ ಆಗುತ್ತೆ. ಸೊ ಆ ಬಾಲ್ಯದಲ್ಲಿ ನಾವು ಅವ್ರನ್ನ ನೋಡಿ ಕಲ್ತಿರೋವಂಥದ್ದು ತುಂಬ ಇದೆ. ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಕುಟುಂಬ ಅಪ್ಪು ಸರ್ ಅವರ ಅಭಿಮಾನಿಗಳು ನಾವೆಲ್ಲರೂ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ಅನಿಸಿರುತ್ತೆ ಅಪ್ಪು ಸರ್ ಜೊತೆ ಯಾರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಇರಲ್ಲ. ಸೊ ನಾನು ಕೂಡ ನಂದೊಂದು ಭಾಗ್ಯ ಏನು ಅಂತಂದರೆ, ನಾನೊಬ್ಬ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು, ಒಬ್ಬ ಸಿನಿಮಾದಲ್ಲಿ ಒಬ್ಬ ನಟ ಆಗಬೇಕು, ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡು ನಾನು ಬಂದೆ ಅಂತಂದರೆ ಅದು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿದಂತಾಗಿರ್ಬೋದು, ಅಪ್ಪಾಜಿಯವ್ರನ್ನ ನೋಡಿಕೊಂಡು. ಇನ್ನೊಂದು, ನಾನು ಅಪ್ಪಾಜಿಯವ್ರು ತಿರೋದಾಗ ಆ್ಯಕ್ಚುಲಿ ಬಾಂಬೆನಲ್ಲಿ ಸಪ್ಲೈರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅವತ್ತು ನಾನು ಅವರು ತೀರ್ಕೊಂಡಿದ್ದನ್ನು ಅಲ್ಲೇ ಟಿ ವಿಲಿ ನೋಡ್ತಾ ಕೂತಿದ್ದು. ರಜಾ ಮಾಡಿಕೊಂಡು ಟಿ ವಿ ಮುಂದೆಗಡೆ ಕೂತ್ಕೊಂಡು ಎದಲಿಲ್ಲ. ಅದು ನೋಡಬೇಕಾದ್ರೆ ಅನ್ನಿಸ್ತು ಆ ಜನಸಾಗರ, ಆ ಪ್ರೀತಿ ಅವ್ರಿಗೆ. ಸೊ ಅವತ್ತು ಅನಿಸಿದ್ದು, ಎಲ್ಲೋ ನಾವು ಇಲ್ಲದೆ ಹೋದರೆ ನಮ್ಮಿಂದಗಡೆ ಅದರಲ್ಲಿ ಒಂದು 2% ಜನ ಬರಲಪ್ಪ ಸಾಕು, ಬದುಕಿದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ಥರ ಅಂದ್ಕೊಂಡು ನಾವು ಇಂಡಸ್ಟ್ರಿಗೆ ಬಂದಿದ್ದು. ಒಂದು ಪ್ರೀತಿ ಪಡ್ಕೊಬೋದು, ಯಾಕಂದರೆ ಇಲ್ಲಿ ಕಲಾವಿದರಿಗೆ ಸಿಗುವಂಥ ಪ್ರೀತಿ ಬೇರೆ ಕಡೆ ಯಾರಿಗೂ ಸಿಗಲ್ಲ. ಸೊ ಇಲ್ಲಿ ಅಪ್ಪು ಸರ್ನ ಮೊದಲನೇ ಸಿನಿಮಾನೇ ನಾನು ಕೆಲಸ ಮಾಡ್ತೀನಿ, ನಮ್ಮ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಬೇಕು ಅಂತ ಬಂದಾಗ ನಾನು ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಜೇಕಬ್ ವರ್ಗೀಸ್ ಅವ್ರ ಡೈರೆಕ್ಷನ್ನು, ಅಪ್ಪು ಸರ್ ಹೀರೋ. ಪೃಥ್ವಿ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಬಹುಶಃ ಅಪ್ಪು ಸರ್ ಜೊತೆ ಆ್ಯಕ್ಟಿಂಗ್ ಮಾಡುವಂಥ ಅವಕಾಶ ಸಿಕ್ಕಿದ್ರೂ ಒಂದು 10 ದಿನ 15 ದಿನ ಒಂದು ಕಾಲ್ ಶೀಟ್ ತೊಗೊಂಡ್ಬಿಡ್ತಿದ್ರೇನು. ಆದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಡೀ ಸಿನಿಮಾ ಅವರು ಎಲ್ಲೆಲ್ಲಿ ಇರ್ತಿದ್ರು ಆ ಜಾಗದಲ್ಲಿ ನಾನು ಇದ್ದೆ. ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದೆ. ಸೆಟ್ಗಳಲ್ಲಿ ನಾನು ಪೃಥ್ವಿ ಸಿನಿಮಾದಲ್ಲಿ ಗಮನಿಸಿದ್ದೇನು ಅಂತಂದರೆ, ಬಂದರೆ ಲೈಟ್ ಬಾಯ್ಸಿಂದ ಹಿಡಿದು ಎಲ್ಲರನ್ನೂ ಮಾತಾಡಿಸ್ಕೊಂಡು ಪ್ರೀತಿಯಿಂದ. ಮತ್ತು ಒಂದು ಮುಖ್ಯವಾದ ವಿಷಯ ನಾನು ಹೇಳಲೇಬೇಕು, ಅವಾಗ ನಾನು ಗಮನಿಸಿದ್ದು, ಮೈಸೂರಿನಲ್ಲಿ ಒಂದು ಚರ್ಚ್ ಪಕ್ಕ ಒಂದು ಮೋಸ್ಟ್ಲಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಂತಕ್ಕಂಥ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ನಮ್ಮದು. ಪಾರ್ವತಿ ಮೆನನವರು ಇದ್ದರು, ಅಪ್ಪು ಸರ್ ಇದ್ದರು, ಸಾಧು ಸರ್ ಇದ್ದರು. ಅಲ್ಲಿಗೆ ಬೆಳಗ್ಗೆನೇ ಶೂಟಿಂಗ್ ಸ್ಟಾರ್ಟ್ ಆಗಿ 9 ಗಂಟೆ ಅಷ್ಟರಲ್ಲಿ ಒಂದು 3-4 ಜನ ಲೇಡೀಸು ಬಂದವ್ರ ಹತ್ರ ಹೋಗಿ ಮಾತಾಡಿದ್ರು. ಆ್ಯಕ್ಚುಲಿ ಅವರು ಅನಾಥಾಶ್ರಮದಿಂದ ಬಂದಿರು, ಮಕ್ಕಳನ್ನ ಸಾಕಿರುವಂಥ ಅನಾಥಾಶ್ರಮದಿಂದ. ಅಲ್ಲಿಗೆ ಬಂದು ಅಪ್ಪು ಸರ್ ಹತ್ರ ಮಾತಾಡಿ, ಅವ್ರ ಬೇಡಿಕೆ ಏನು ಅಂತಂದರೆ, ನೀವು ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗಿ ಸರ್, ಒಂದು ಸಲ ಸಾಕು, ಮಕ್ಕಳು ನಿಮ್ಮನ್ನು ನೋಡಬೇಕು ಅಂತಾರೆ ಸರ್, ಹೆಂಗೂ ನೀವು ಮೈಸೂರಲ್ಲಿ ಇದಿರಲ್ಲ ಅಂತ ಅವರು ಕೇಳ್ಕೊಂಡಿದ್ದು. ನಾನು ಕೇಳಿಸ್ಕೊಂಡಿದ್ದು. ಅಪ್ಪು ಸರ್ ಬರ್ತೀನಿ ಅಂತ ಹೇಳಿದ್ರು. ಬರ್ತೀನಿ ಅಂತ ಹೇಳಿದ್ಮೇಲೆ ನಾವು ಹೋಗಿ ನಾನು ಸ್ವಲ್ಪ ಅಷ್ಟು ಇಂಡಸ್ಟ್ರಿ ಬಗ್ಗೆ ಅವ್ರ ಬಗ್ಗೆ ಯಾರ ಬಗ್ಗೆನೂ ಅಷ್ಟೊಂದು ಗೊತ್ತಿರಲಿಲ್ವಲ್ಲ. ಹೋಗಿ ಬರ್ತಾರೆ ಇವ್ರು ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಸಂಜೆ ಪ್ಯಾಕಪ್ ಆದ ತಕ್ಷಣ ಅಲ್ಲೇ ಮೇಕಪ್ ಎಲ್ಲ ತೆಗೆದು ಬಂತ ಅಂದರು. ಒಂದು ಗಾಡಿ ಒಳಗಡೆ ಬಂತು, ಒಂದು ದೊಡ್ಡ ಗಾಡಿ, ಈಗೇನು ನಾವು ಟಾಟಾ AC ಅಂತೀವಿ ಆ ಥರದ್ದು ಒಂದು ಗಾಡಿ. ಅದರಲ್ಲಿ ಹಿಂದೆ ನೋಡಿದ್ರೆ ಮಕ್ಕಳಿಗೆ ಏನೇನು ಬೇಕು ಆಟ ಸಾಮಾನುಗಳು, ಅವು ಇವು, ಬಾಲ್ ಬ್ಯಾಡ್ಮಿಂಟನ್ನು ಅಥವಾ ಟೆನ್ನಿಸ್ ಬಾಲು, ಬ್ಯಾಟ್ಗಳು, ಥ್ರೋಬಾಲು, ವಾಲಿಬಾಲು, ಪ್ರತಿಯೊಂದೂ ಇಡೀ ಆ ಗಾಡಿ ತುಂಬ ಬಂದ್ಬಿಟ್ಟು ನಿಂತಿದೆ. ಅಪ್ಪು ಸರ್ ಮುಂದೆ ಹೋದರು, ಆ ಗಾಡಿ ಹಿಂದೆ ಹೋಯಿತು. ಅಷ್ಟಿದೆ ಹೇಳಲ್ಲ, ಅವ್ರನ್ನು ಕೂಡ ರಾಜ್ಕುಮಾರ್ ಅಂತ ಖುಷಿ. ಯಾಕಂದರೆ ಅವರು ಬರೀ ನಟರನ್ನ ಇರ್ಬೋದು. ನಾನು ಹೇಳಿದ್ದೀಗ ಅನಾಥಾಶ್ರಮ ಅಂತ ಒಂದ್ರ ಬಗ್ಗೆ ಮಾತ್ರ ಅಷ್ಟೇ ಹೇಳಿದೆ. ನಾನು ಡೈರೆಕ್ಟಾಗಿ ನೋಡಿದಂಥ ಇನ್ಸಿಡೆಂಟು. ಅದು ಬಿಟ್ಟು ಕೂಡ ಒಂದಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡಿಕೊಂಡು ಅವ್ರ ಎಜುಕೇಷನ್ನೆಲ್ಲ ಫ್ರೀಯಾಗಿ ಮಾಡಿಸ್ತಾ, ಗೋಶಾಲೆ, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇಷ್ಟನ್ನೆಲ್ಲ ನೀವು ಮಾಡಬಾರ್ದಾಗಿತ್ತು ಸರ್, ನೀವು ಇದೆಲ್ಲ ಮಾಡಿದ್ದಕ್ಕೇನೆ ಜಾಸ್ತಿ ದೃಷ್ಟಿ ಆಯಿತು ಅನಿಸುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಮಗೂ ಅಷ್ಟೇ
ಕೋಪ ಇದೆ ದೇವ್ರ ಮೇಲೆ ಇರುತ್ತೆ ಯಾವಾಗಲೂ. ಹೊಸಬ್ರಿಗೆ ಅಂತಂದರೆ ಈಗ ನೋಡಿ ಅವ್ರು ಬರ್ತಿರೋಂಥ ಬರ್ತಿ ಜೇಮ್ಸ್ ಎಲ್ಲ ಆಗಿರ್ಬೋದು, ನಮ್ಮ ಕಾಮಿಡಿ ಕಿಲಾಡಿಗಳು ನಯನ ಮಾಡ್ತಿದ್ದಾರೆ, ತುಂಬ ಜನ ಹೊಸಬ್ರಿಗೆ ಮಾಡ್ತಿರೋದು. ಅದ್ರ ಜೊತೆಗೆ PRK ಪ್ರೊಡಕ್ಷನ್ಸ್ ಅಂತ ಮಾಡಿ ಹೊಸ ನಿರ್ದೇಶಕರಿಗೆ ಒಂದು ಹೊಸತನಕ್ಕೆ ಏನು ಹೊಸ್ದಾಗೇನೋ ಮಾಡಬೇಕು ಅಂತಿದ್ದಾರೆ. ನಾವು ಮಾಡ್ಲಾರು ಮಾಡಲಿ, ಅವರು ನಮ್ಮದು ಪ್ರೊಡಕ್ಷನ್ ಮಾಡೋಣ. ನಾನು ಆಗಲೇ ಹೇಳಿದ್ನಲ್ಲ ಸರ್, ಅವ್ರ ಹಿಂದೆಗಡೆ ಒಂದು 1000 ಕುಟುಂಬಗಳು ಇದ್ವು. ಈಗ PRK ಪ್ರೊಡಕ್ಷನ್ ಅಂತ ಮಾಡಿದ್ಮೇಲೆ ಅಲ್ಲಿ ಎಷ್ಟು ಕುಟುಂಬಗಳು ಜೀವನ ಮಾಡ್ತಿದ್ವು. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ದೇವ್ರು ಯಾಕೆ ಅಷ್ಟು ಕಣ್ಣು ಹಾಕ್ಬಿಟ್ಟ ಅಷ್ಟು ಕುಟುಂಬಗಳ ಮೇಲೆ, ಒಬ್ಬ ವ್ಯಕ್ತಿ ಅಷ್ಟು ಜನಕ್ಕೂ ಅವರು ದೇವರು. ಸೊ ದೇವ್ರನ್ನ ಕರ್ಕೊಂಡ ಅಂತ ಹೇಳ್ಬೋದು ಅಷ್ಟೇನೆ. ಇನ್ನೊಂದು ನನಗೂ ಕೂಡ ನಾನು ಮತ್ತು ಗುಂಡ ಸಿನಿಮಾ ರಿಲೀಸ್ ಟೈಮು, ರಾಬರ್ಟ್ ಸಿನಿಮಾ ಶೂಟಿಂಗ್ ಅವರ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾಯಿತ್ತು, ಮತ್ತು ಯುವರತ್ನ ಈ ಸೈಡ್ ನಡೀತಾಯಿತ್ತು. ಬ್ರೇಕ್ ಇತ್ತವರಿಗೆ ಹೋಗಿ ಅಣ್ಣ ಅಂತಂದೆ, ಶಿವರಾಜ್ ಹೇಳಿ ಬನ್ನಿ ಅಂತಂದ್ರು. ಮತ್ತು ಕ್ಯಾರವನ್ ಕರ್ಕೊಂಡು ಕೂತ್ಕೊಂಡು ಆವಾಗಲೇ ಕ್ಯಾಮ್ರಾ ಎಲ್ಲ ತಂದಿದ್ರು. ನಾನು ಹೇಳಿದೆ, ಅಣ್ಣ ಒಂದು ಬೈಟ್ಸ್ ಬೇಕಾಗಿತ್ತು, ನಾನು ಮತ್ತು ಗುಂಡ ಸಿನಿಮಾ ಮಾಡಿದ್ದೀವಿ ಒಂದು ಅಂತಂದಾಗ, ಹೌದಾ ನಾಳೆ 10:00 ಕರೆಕ್ಟಾಗಿ ಆಫೀಸ್ ಹತ್ರ ಬನ್ನಿ, ಆರಾಮಾಗಿ ಅಲ್ಲಿ ಮಾಡ್ಕೊಬಿಟ್ಟು ಕೂತ್ಕೊಂಡು ಆರಾಮಾಗಿ ನೀಟಾಗಿ ಬೈಟ್ಸ್ ತೊಗೊಂಡು ಹೋಗ್ರಂತೆ ಅಂದರು. 10:00 ಅಂದರು. ಓಕೆ, ನಾನು 10:15 ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ. ಅಂದರೆ ಮೋಸ್ಟ್ಲಿ ಲೇಟಾಗಿ ಬರ್ತಾರೇನೋ, ಶೂಟಿಂಗ್ ಇರುತ್ತೆ ಹಂಗೆ ಹಿಂಗೆ ಅಂತ. ಕರೆಕ್ಟಾಗಿ 10:00 ಆಫೀಸ್ ಹತ್ರ ಬಂದರು ಸರ್. ಅಂದರೆ ಹೇಳಿದ್ರಲ್ವ ಒಂದು ಮಾತು ಯಾರಿಗೋ, ಅದು ಆ ಖುಷಿಗೆ ಹೇಳ್ತಿದ್ದೀನಿ ನಾನು. ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದ್ದೀನಿ ಅಲ್ವ ಅಂದರು. 10:00 ಕರೆಕ್ಟಾಗಿ ಬಂದು ನಮಗೆ ಫಸ್ಟ್ ಬಂದ್ಬಿಟ್ಟು ಕೇಳಿದ್ದು, ಕಾಫಿ ಎಲ್ಲ ಕುಡಿದ್ರೆ, ಟೀ ಕುಡಿದ್ರೆ ಅಂದ್ಬಿಟ್ಟೆಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ನನಗಿಂತ ಹಿರಿಯ ಕಲಾವಿದರಿಗೆ ಎಲ್ರಿಗೂ ಯಾರೇ ಸಿಕ್ಕಿದ್ರು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಬಿಟ್ಟೆ ಮಾತಾಡ್ಸೋದು ನಾನು. ಯಾಕಂದರೆ ಅದನ್ನು ಬೇರೆ ಥರ ತಿಳ್ಕೊಬೋದು, ಏನೋ ಬಕೆಟು ಗಿಕೆಟ್ ಅಂದರೆ ಮಾತಾಡ್ತಾರೆ, ಅದನ್ನು ಮಾತಾಡಲಿ, ಅದು ಅವ್ರ ಖುಷಿ, ಪಾಪ ಅವ್ರ ಖುಷಿಗೆ ಬೇಜಾರು ಮಾಡಬಾರ್ದು. ನಾವೇನಕ್ಕೆ ಹಂಗೆ ಮಾಡೋದು ಅಂದರೆ ಅವರಲ್ಲಿರೋ ಆ ಶಾರದೆಗೆ, ಅವರಿಗೆ ಕಲಾದೇವಿ ಮೇಲಿರೋ ಪ್ರೀತಿಗೆ, ಸೊ ಅಂಥ ವ್ಯಕ್ತಿಗೆ ಆ ತಾಯಿ ಒಲ್ದಿದ್ದಾಳೆ, ಅವ್ರಿಗೆ ನಮಸ್ಕಾರ ಮಾಡೋದ್ರಿಂದ ತಪ್ಪೇನಿಲ್ಲ. ಸೊ ಅಪ್ಪು ಸರ್ಗೂ ನಾನು ಹಿಂಗೆ ಅನ್ನಕ್ಕೋದೇ, ಪ್ಲೀಸ್ ದಯವಿಟ್ಟು ಅದನ್ನು ಮಾಡಬೇಡಿ, ಯಾವಾಗಲೂ ಮಾಡಬೇಡಿ, ನನ್ನ ಹತ್ರ ಮಾಡಬೇಡಿ ಅನ್ನೋ ಥರ ಕೇಳ್ಕೊಂಡ್ರು. ಅಂದರೆ ದೊಡ್ಡತನ ಅಲ್ಲಿ ಗೊತ್ತಾಗುತ್ತೆ ಅವ್ರುಗಳದ್ದು. ಆಮೇಲೆ ಬೈಟ್ಸ್ ಎಲ್ಲ ಕೊಟ್ಟರು, ಪಾಪ ಅಷ್ಟು ಪ್ರೀತಿಯಿಂದ ಹೇಳಿ. ನಾನು ಮೊನ್ನೆ ಕೂಡ ಅದನ್ನು ವೀಡಿಯೋ ಹಾಕೊಂಡು ನೋಡ್ತಾ ಇದ್ದೆ. ನಿಮ್ಮ ಹುಡುಗ ಮಾಡಿದ್ದಾರೆ ಶಿವರಾಜ್ KR ಪೇಟೆ, ನಾನು ಮತ್ತು ಗುಂಡ ಒಂದು ಸೆಂಟಿಮೆಂಟ್ ಇರ್ತಿದ್ರಲ್ಲಿ ನೋಡಿ ಅಂತಲೇ. ಹೋಗ್ಬೇಕಿದ್ರೂ ಅಷ್ಟೇ ಒಂದು ಮಾತು ಹೇಳಿದ್ರು, ಪ್ರಾಣಿ ಇದೆ ಸಿನಿಮಾದಲ್ಲಿ, ಚೆನ್ನಾಗಾಗುತ್ತೆ ಹೋಗಿ ಅಂತಲೇ ಹೇಳಿದರು. ಅಂದರೆ ಈಗ ನಾವು ಯಾರು ಸರ್, ಇಲ್ಲೇ ಗೊತ್ತಾಗುತ್ತೆ ಹೊಸಬ್ರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು ಅನ್ನೋದು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.